ಹಲೋ ವೀಕ್ಷಕರೇ, ನಮಸ್ಕಾರ. ನಿಖಿಲ್ಸ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿನ ಬೇಯಿಸ್ಕೊಂಡಿದ್ದೀನಿ. ಮೊದಲಿಗೆ ಜಾರ್ ತಗೊಂಡಿದ್ದೀನಿ. ಜಾರ್ಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. 1 ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಜಾರ್ಗೆ ಹಾಕ್ತಾ ಇದ್ದೀನಿ. 4 ರಿಂದ 5 ಸ್ಪೂನು ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. 1 ಸ್ಪೂನು ಎಳ್ಳು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 8 ರಿಂದ 10 ಪೀಸು ಗೋಡಂಬಿನ ಹಾಕ್ತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, 1 ಇಂಚು ಚಕ್ಕೆ, ಏಲಕ್ಕಿ 3 ಪೀಸು, 5 ಪೀಸು ಲವಂಗನ ಹಾಕ್ತಾ ಇದ್ದೀನಿ. ಇದನ್ನ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಮಸಾಲಾನ ರುಬ್ಕೊಂಡಿದ್ದಾಯ್ತು. ಇವಾಗ ಬ್ಯಾಡಗಿ ಮೆಣಸಿನಕಾಯಿನ ಮತ್ತೆ ಟೊಮೆಟೊನ ಬೇಯಿಸ್ಕೊಂಡಿದ್ದೆ, ಅದನ್ನು ಇವಾಗ ರುಬ್ಕೊಳ್ಬೇಕು. ಟೊಮೆಟೊನ ಸಿಪ್ಪೆ ತೆಗಿಬೇಕು, ಈ ತರ ಸಿಪ್ಪೆ ತೆಗಿಬೇಕು. ಜಾರ್ಗೆ ಬೇಯಿಸ್ಕೊಂಡಿರೋಂಥ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಬ್ಯಾಡಗಿ ಮೆಣಸು 10 ಪೀಸ್ ಹಾಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. 4 ಬೇಯಿಸಿಟ್ಕೊಂಡಿರೋ ಟೊಮೆಟೊ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗಿಬೇಕು. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಬ್ಯಾಡಗಿ ಮೆಣಸು ಮತ್ತೆ ಟೊಮೆಟೊದು ಪೇಸ್ಟ್ ರೆಡಿ ಆಯಿತು. ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಬಾಣಲೆ ತಗೊಂಡಿದ್ದೀನಿ. ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ, 2 ಸ್ಪೂನ್ ಅಷ್ಟು ಆಯಿಲ್. ಆಯಿಲ್ ಬಿಸಿ ಆಯಿತು. ಸಾಸಿವೆ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನು. 1 ಸ್ಪೂನು ಜೀರಿಗೆ, 1 ಪಲಾವ್ ಎಲೆ, 2 ಮೆಣಸಿನಕಾಯಿ ಈ ತರ ಶೀಳ್ ಮಾಡ್ಕೊಂಡಿದ್ದೀನಿ. 1 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 2 ನಿಮಿಷ ಆಯಿಲ್ ಅಲ್ಲಿ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಯ್ತು. 1/4 ಚಮಚ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ನುಗ್ಗೆಕಾಯಿನ ತಗೊಂಡಿದ್ದೀನಿ, 5 ನುಗ್ಗೆಕಾಯಿ ತಗೊಂಡಿದ್ದೀನಿ. ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ಈ ತರ ಕಟ್ ಮಾಡಿದ್ದೀನಿ. ನುಗ್ಗೆಕಾಯಿನ ಬಾಣಲೆಗೆ ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿನ ಆಯಿಲ್ ಅಲ್ಲಿ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ.
ಇವಾಗ 5 ನಿಮಿಷ ಆಯ್ತು. ನುಗ್ಗೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋ ಮಸಾಲೆನ ನುಗ್ಗೆಕಾಯಿಗೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಾನಿವಾಗ ನುಗ್ಗೆಕಾಯಿ ಮಸಾಲ ಫ್ರೈನ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿ ಮಸಾಲ ಫ್ರೈ ಬೇಗನೆ ಮಾಡ್ಕೊಳ್ಬಹುದು. ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮಸಾಲ, ಆವಾಗ್ಲೇನೆ ಚೆನ್ನಾಗಿರುತ್ತೆ. ತಳ ಹಿಡಿಯುತ್ತೆ, ನೋಡ್ಕೊಳ್ಬೇಕು. ಅವಾಗವಾಗ ತಿರುಗಿಸ್ತಾ ಇರ್ಬೇಕು. ಇವಾಗ ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ. ಮುಚ್ಚಿ 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿನ. 10 ನಿಮಿಷ ಆಯ್ತು ನೋಡಿ. ನುಗ್ಗೆಕಾಯಿ ಎಲ್ಲ ಮಸಾಲಾನ ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ನಾನು ಅವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊನ, ಬ್ಯಾಡಗಿ ಮೆಣಸಿನ್ಕಾಯಿ ಟೊಮೆಟೊನ, ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ 5 ನಿಮಿಷ ಫ್ರೈ ಆದ್ರೆ ಸಾಕು. ಇವಾಗ 5 ನಿಮಿಷ ಆಯ್ತು ನೋಡಿ, ಎಷ್ಟು ಚೆನ್ನಾಗಾಗಿದೆ. ನುಗ್ಗೆಕಾಯಿ ಮಸಾಲ ಫ್ರೈ ತುಂಬಾನೇ ಚೆನ್ನಾಗಾಗಿದೆ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ರೆಡಿ ಆಯ್ತು ನುಗ್ಗೆಕಾಯಿ ಮಸಾಲ ಫ್ರೈ. ತುಂಬಾನೇ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.